ಬೆಳಕನರಸಿ ಬಂತು ದಿವ್ಯ ಜ್ಯೋತಿಯೊಂದು ಇಲ್ಲಿಗೆ. ಬೆಳಕನರಸಿ ಬಂತು ದಿವ್ಯ ಜ್ಯೋತಿಯೊಂದು ಇಲ್ಲಿಗೆ. ಸೂರ್ಯ ತೇಜದಿಂದ ಹೊಳೆವ ಸದ್ಗುರುವಿನ ಮಡಿಲಿಗೆ. ಶಿವಾನಂದದೊಲವಿಗೆ ಶಿವಾನಂದದೊಲವಿಗೆ. ಬೆಳಕನರಸಿ ಬಂತು ದಿವ್ಯ ಜ್ಯೋತಿಯೊಂದು ಇಲ್ಲಿಗೆ. ಸದ್ಗುರುವಿನ ಮಡಿಲಿಗೆ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಮಲಹರಪುರ, ನಿಮ್ಮಲ್ಲಿ ಕೆಲವರಾದರೂ ಈ ಹೆಸರನ್ನು ಕೇಳಿರ್ಬೋದು. ಮೈ ಮನಗಳ ಕಲ್ಮಶವನ್ನು ಕಳೆವ ಊರು ಅಂತ ಇದನ್ನ ಅರ್ಥ ಮಾಡ್ಕೋಬಹುದು. ಈ ಹೆಸರು 19ನೇ ಶತಮಾನದ ಆದಿಭಾಗದಲ್ಲಿ ಈಗಿನ ಶೀಗೇಹಳ್ಳಿ ಅನ್ನೋ ಊರಿಗಿದ್ದಂಥ ಹೆಸರು. ಶೀಗೇಹಳ್ಳಿ ಅಂದರೂ ನಿಜವಾಗಿ ಅದೇ ಅರ್ಥ. ಕಲ್ಮಶಗಳನ್ನು, ಅದು ಎಂಥದ್ದೇ ಜಿಡ್ಡಿನಂತಹ ಜನ್ಮಾಂತರದ ಘೋರ ಪಾಪವೇ ಇರಲಿ, ಅಂತಹ ಪಾಪವನ್ನು ತಾಪವನ್ನು ತೊಳೆದು ಸ್ವಚ್ಛಗೊಳಿಸುವ ಸ್ಥಳ ಅಂತ ಇದರ ಸರಿಯಾದ ಅರ್ಥ. ಆಗಿನ ಕಾಲದಲ್ಲಿ ಶೀಗೆಕಾಯಿ ಬೆಳೆಯೋ ಮಟ್ಟಿಗಳೇ ಈ ಶೀಗೆಹಳ್ಳಿ ಕಡೆ ಬಹಳವಾಗಿ ಇದ್ದರಿಂದ ಈ ಊರಿಗೆ ಮಲಹರಪುರ ಅಥವಾ ಶೀಗೆಹಳ್ಳಿ ಅನ್ನೋ ಹೆಸರು ಬಂದಿತ್ತು ಅನ್ನೋದು ಇಲ್ಲಿನ ಹಿರಿಯರ ಅಂಬೋಣ. ಹಾಗಾದರೆ ಇಲ್ಲಿ ಯಾವ ಶೀಗೆಕಾಯಿ ಜನ್ಮಾಂತರದ ಕಲ್ಮಶವನ್ನು ತೊಳೆಯುವಂಥದ್ದು ಅಂತ ನಾವೆಲ್ಲ ಯೋಚಿಸೋದಾದರೆ, ಈ ಮೊದಲಿನ ಸಂಚಿಕೆಯಲ್ಲಿ ಹೇಳಿದಂತೆ ಈ ಪವಿತ್ರ ತಪೋಭೂಮಿಯಲ್ಲಿ ಬೆಳಗಿದ ಪ್ರಜ್ಞಾನ ಜ್ಯೋತಿತ್ರಯರು ಹಾಗೂ ಅವರ ಅನುಗ್ರಹ, ಕೃಪಾಪೂರ್ವಕವಾದ ದಿವ್ಯ ಸ್ಪಂದನಗಳು ಇಲ್ಲಿನ ಪರಿಸರದಲ್ಲಿ ನಿರಂತರ ಕಾರ್ಯನಿರತವಾಗಿರುವ ರೀತಿ, ಹಾಗೆ ಅದನ್ನು ಹಂಬಲಿಸುವ ವ್ಯಾಕುಲ ಮನಸ್ಸಿಗೆ ಅದು ಜ್ಞಾನಪೂರ್ವಕವಾಗಿ ರಕ್ಷಣಾತ್ಮಕವಾಗಿ ಕೆಲಸ ಮಾಡುವುದು ಅನುಭವಕ್ಕೆ ಬರುವ ಬಗೆ, ಇದು ಇವತ್ತಿಗೂ ಈ ಸ್ಥಳದ ಮಹಿಮೆ ಹಾಗೂ ಭಾವಪೂರಿತ ಮನದ ಆಂತರಂಗಿಕ ಅನುಭವದ ಅವಸ್ಥೆ. ಇದೇ ಈ ಮನಸ್ಸಿನ ಒಳಜಿಡ್ಡನ್ನೆಲ್ಲ ತೊಳೆದು ಶುದ್ಧಗೊಳಿಸುವಂತಹ ಈ ಗುರುಕೃಪೆ ಅಂತ ಈ ಶೀಗೆಹಳ್ಳಿಯ ಬಗೆಗೆ ನಾವು ತಿಳ್ಕೋಬಹುದು. ಐತಿಹಾಸಿಕ ಕ್ಷೇತ್ರವೂ ಆದಂಥ ಈ ಶೀಗೆಹಳ್ಳಿ ಪುಣ್ಯಕ್ಷೇತ್ರ ಆಗಲಿಕ್ಕೆ ಮುಖ್ಯ ಕಾರಣ ಅಂತಂದರೆ ಇಲ್ಲಿರುವಂಥ ಶ್ರೀ ಶಿವಾನಂದ ಯತಿವರ್ಯರು. ಅವರ ಪೂರ್ವಾಶ್ರಮದ ಹೆಸರು ತಿರುಮಲ ಯೋಗಿಗಳು ಅಥವಾ ತಿಮ್ಮಣ್ಣ ಭಟ್ರು ಅಂತ. ಇವರು ಮೂಲತಃ ಹೊನ್ನಾವರದ ನವಿಲುಗೋಣದವರು. ಬಾಲ್ಯದಿಂದಲೂ ಇವರು ಶಕ್ತಿಯ ಆರಾಧಕರು, ವೈದಿಕರು. ಆಗ ಇವರ ಹೆಸರು ತಿಮ್ಮಣ್ಣ ಭಟ್ರು ಅಂತ. ಆಮೇಲೆ ಇವರು ತಪಸ್ಸಿನಿಂದ ಯೋಗಿಗಳಾಗ್ತಾರೆ. ಹಾಗಾಗಿ ಇವರಿಗೆ ತಿರುಮಲ ಯೋಗಿ ಎನ್ನುವಂಥ ಹೆಸರು ಬಂತು. ಈ ಕರಿಕಾನ್ ಪರಮೇಶ್ವರಿ ದೇವಿಯ ಕ್ಷೇತ್ರ ಇದೆಯಲ್ಲ, ಅಲ್ಲಿನ ಅತ್ಯಂತ ದಟ್ಟ ಅಡವಿಯಲ್ಲಿ ಇವರು ತಪಸ್ಸನ್ನು ಅನೇಕ ದಿನಗಳವರೆಗೆ ಬರೀ ಅಲ್ಲಿನ ಹಣ್ಣು ಹಂಪಲು ಗಡ್ಡೆ ಗೆಣಸುಗಳನ್ನು ತಿಂದು ಆಚರಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಕೆಲವು ಸಲ ಇವರು ಕೊಡಚಾದ್ರಿ ಬೆಟ್ಟ ಏನಿದೆ ಕೊಲ್ಲೂರು ಹತ್ರ, ಅಲ್ಲಿಯೂ ಕೂಡ ಅದೇ ರೀತಿಯ ದಟ್ಟಡವಿ, ಆ ಅಡವಿಯಲ್ಲಿ ಹೋಗಿ ತಪಸ್ಸನ್ನು ಆಚರಿಸಿ ಈ ಶಕ್ತಿಯ ಕೃಪೆಯನ್ನು ಪಡೆದಂಥ ಸಿದ್ಧ ಪುರುಷರು. ಮೂಲತಃ ಇವರು ಸಂಸಾರಿಗಳೇ. ಸಂಸಾರಿಯಾದರೂ ಕೂಡ ಅವರಿಗೆ ತಪಸ್ಸಿನಲ್ಲೇ ಆಸಕ್ತಿ. ಇಷ್ಟೇ ಅಲ್ಲ, ಪರಮಾನಂದ ಯೋಗಿಗಳು ಅನ್ನುವಂಥವರು ಈ ತಿರುಮಲ ಯೋಗಿಯ ಗುರುಗಳು. ಈ ಪರಮಾನಂದರು ಬಹಳ ದೊಡ್ಡ ಯೌಗಿಕ ಪರಮಪುರುಷರು. ಇವರು ದತ್ತಾತ್ರೇಯರ ಆರಾಧಕರು. ಈ ದತ್ತಗುರುವಿನ ಪರಮ ಅನುಗ್ರಹವನ್ನು ಪಡೆದಂಥ ಈ ಪರಮಾನಂದರು ಯೋಗ ಮಾರ್ಗದ ಸಿದ್ಧ ಪುರುಷರಾಗಿರ್ತಾರೆ. ಆ ಸಿದ್ಧಿಯನ್ನೆಲ್ಲ ಇವರು ತಮ್ಮ ನಿರ್ವಾಣ ಕಾಲದಲ್ಲಿ ಈ ಶಿವಾನಂದರಿಗೆ ಧಾರೆ ಎರೆದಿರ್ತಾರೆ. ಈ ರೀತಿ ಸ್ವತಃ ತಾನೇ ಸಿದ್ಧಿಸಿಕೊಂಡ ತಪಶಕ್ತಿ ಜೊತೆಗೆ ತನ್ನ ಗುರುಗಳಾದ ಪರಮಾನಂದರಿಂದ ಪಡೆದಂತಹ ಯೋಗ ವಿದ್ಯೆಗಳ ಸಿದ್ಧಿಗಳ ಅನುಗ್ರಹ
ಇದರಿಂದ ಮಹಾದೈವಿಕ ಪುರುಷರಾಗಿ ತೇಜೋಮೂರ್ತಿಯಾಗಿ ಈ ತಿರುಮಲ ಯೋಗಿ ಕಂಗೊಳಿಸ್ತಾ ಇರ್ತಾರೆ ಆಗಿನ ಕಾಲದಲ್ಲಿ. ಹಾಗೆ ಸಿರ್ಸಿ, ಯಲ್ಲಾಪುರ ಮುಂತಾದ ಭಾಗದಲ್ಲಿ ತಪಸ್ಸನ್ನು ಮಾಡಲಿಕ್ಕೆ, ಯಾಕೆಂದರೆ ಈ ಕಡೆ ಅರಣ್ಯ ದಟ್ಟವಾಗಿದೆಯಲ್ಲ, ತಪಸ್ಸು ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದ ಸ್ಥಳ ಅಂತ ಅವ್ರಿಗೆ ಗೊತ್ತಿತ್ತು. ಯಾಕೆಂದರೆ ವೈದಿಕ ವೃತ್ತಿಯನ್ನು ಮಾಡುವಾಗ ಈ ಭಾಗದಲ್ಲೆಲ್ಲ ಅವರು ಸಂಚಾರ ಮಾಡ್ತಿದ್ರಂತೆ. ಹಾಗಾಗಿ ಆ ಕಡೆ ಯಾವ್ಯಾವುದೋ ಸ್ಥಳವನ್ನು ಆರಿಸಿ ಬಂದು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರಂತೆ ಈ ತಿರುಮಲ ಯೋಗಿಗಳು. ಈ ತಿರುಮಲ ಯೋಗಿವರ್ಯರು ಈ ಸಂದರ್ಭದಲ್ಲಿ ಸೂರ್ಯೋಪಾಸನೆಯನ್ನು ಮಾಡ್ತಾ ಮಾಡ್ತಾ ತನ್ನ ತಪೋಬಲದಿಂದ ಈ ಶೀಗೇಹಳ್ಳಿಯಲ್ಲಿ ನೆಲೆಸಿ ಇಲ್ಲಿನ ಸುತ್ತಲ ಜನರಿಗೆ ಮಾರ್ಗದರ್ಶನ ಮಾಡಿ ಅವರನ್ನು ಸೇವಾಭಾವದಲ್ಲಿ ತೊಡಗಿಸಿ ಆ ಜನರನ್ನು ಮತ್ತು ಅವರ ಜೀವನವನ್ನು ಕೂಡ ತನ್ನ ಅನುಗ್ರಹ ಬಲದಿಂದ ತಾನು ಸಿದ್ಧಿಸಿಕೊಂಡ ತ್ರಿಕಾಲಜ್ಞತ್ವದಿಂದ ಸಮೃದ್ಧಗೊಳಿಸತೊಡಗ್ತಾರೆ. ಈ ರೀತಿ ಮಲಹರಪುರ ಅಥವಾ ಶೀಗೇಹಳ್ಳಿ ತನ್ನ ಹೆಸರಿಗೆ ತಕ್ಕಂತೆ ಅಲ್ಲಿಯ ಸ್ಥಳದ ಮತ್ತು ಜನರ ಮನಸ್ಸಿನ ಅಜ್ಞಾನವನ್ನು ತೊಳಿತಾ ತೊಳಿತಾ ತಮಸ್ಸನ್ನೆಲ್ಲ ಕಳಿತಾ ಪವಿತ್ರ ನೆಲವಾಗಿ ಪರಿವರ್ತಿತವಾಗತೊಡಗಿತ್ತು. ಶೀಗೇಹಳ್ಳಿಯ ತಿಮ್ಮಯ್ಯ ಹೆಗಡೆ ಅನ್ನುವರು ವ್ಯಾಪಾರಿಗಳು, ಅಂದರೆ ಅಡಿಕೆ ವ್ಯಾಪಾರ ಮಾಡುವಂಥವರು. ಸಿರ್ಸಿಯಲ್ಲಿ ಅವರದ್ದೊಂದು ಮನೆ ಇರ್ತದೆ. ಈ ತಿರುಮಲ ಯೋಗಿಗಳು ಈ ಸಿರ್ಸಿ ಭಾಗದಲ್ಲಿ, ಯಲ್ಲಾಪುರ ಭಾಗದಲ್ಲಿ ಸಂಚಾರ ಮಾಡೋ ಮಧ್ಯದ ದಿನಗಳಲ್ಲಿ ರಾತ್ರಿ ಅಲ್ಲಿ ಬಂದು ತಂಗುತ್ತಿದ್ರಂತೆ, ಅವ್ರ ಮನೆಯಲ್ಲಿ ಬಂದು ತಂಗುತ್ತಿದ್ರಂತೆ. ಆವಾಗ ಬಹಳ ಸಲ ಹೀಗೆ ನಡೆದಾಗ ಈ ಸಾತ್ವಿಕ ಮನಸ್ಸಿನ ತಿಮ್ಮಯ್ಯ ಹೆಗಡೆಯವರು ಈ ತಿರುಮಲ ಯೋಗಿಗಳು ಆ ಕಡೆ ಈ ಕಡೆ ಹೋಗೋದು ಯಾಕೆ, ಶೀಗೇಹಳ್ಳಿಯಲ್ಲೇ ಒಂದು ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡಿ ಈ ತಿರುಮಲ ಯೋಗಿಗಳ ಹತ್ರ ಅದನ್ನು ಹೇಳಿ ಅವರ ಒಪ್ಪಿಗೆ ತಗೊಂಡು ಆ ಶೀಗೇಹಳ್ಳಿ ಊರಿನಲ್ಲಿ ಸಣ್ಣದೊಂದು ಆಹ್ನಿಕದ ಮಾಡು, ಅಂದರೆ ಆ ಯೋಗಿಗಳ ಅನುಷ್ಠಾನಕ್ಕಾಗಿ ನಿರ್ಮಿಸಿದ ಒಂದು ವ್ಯವಸ್ಥೆ, ಮಾಡು ಅಂದರೆ ಒಂದು ಚಪ್ರ, ಅದು ಮುಂದೆ ಅಲ್ಲೇ ಮಠವಾಗಿ ಪರಿವರ್ತಿತ ಆಯಿತು. ಇದಕ್ಕೆ ಅಲ್ಲಿನ ನಾರಾಯಣ ಹೆಗಡೆ ಅನ್ನುವಂಥವರು ಮತ್ತು ಸುತ್ತಲಿನ ಜನರ ಸಹಕಾರದಲ್ಲಿ ಈ ತಿಮ್ಮಯ್ಯ ಹೆಗಡೆಯವರು ಒಂದು ಮಠ ಸ್ಥಾಪನೆ ಆಗೋದಕ್ಕೆ ಕಾರಣವಾದರು. ಮೊದಲು ಆ ಊರಿನ ಚನ್ನಕೇಶವ ದೇವಾಲಯ, ಶೀಗೇಹಳ್ಳಿಯ ಚನ್ನಕೇಶವ ದೇವಾಲಯದ ಹತ್ತಿರ ಈ ಮಠ ಸ್ಥಾಪನೆ ಆಯ್ತಂತೆ. ಆಮೇಲೆ ಜಿಜ್ಞಾಸುಗಳು, ಆರ್ತರು, ಭಕ್ತರು ಎಲ್ಲ ಈ ತಿರುಮಲ ಯೋಗಿಗಳ ದರ್ಶನಕ್ಕಾಗಿ ತಮ್ಮ ತೊಂದರೆ, ಕಷ್ಟ, ಸಂಕಷ್ಟ ನಿವಾರಣೆಗಾಗಿ ಬರ್ತಾ ಇರೋದರಿಂದ ಜಾಗ ಸಾಕಾಗಲಿಲ್ಲಲ್ಲ. ಹಾಗಾಗಿ ಈ ಮಠ ಅನ್ನುವಂಥದ್ದು ಗುಡ್ಡದ ಮೇಲೆ ಸ್ಥಾಪಿತ ಆಯಿತು. ಮತ್ತು ಪರಮಾನಂದರ ಹೆಸರನ್ನೇ ಆ ಮಠಕ್ಕಿಟ್ರು. ಈ ಶಿವಾನಂದ ಯತಿಗಳ ಗುರುಗಳು ಪರಮಾನಂದರು ಅಲ್ವಾ, ಹಾಗಾಗಿ ತಮ್ಮ ಗುರುಗಳ ಹೆಸರನ್ನೇ ಆ ಮಠಕ್ಕೂ ಆ ತಿರುಮಲ ಯೋಗಿಗಳು ಇಡ್ತಾರೆ. ಆಗಿನ್ನೂ ಅವರು ಶಿವಾನಂದರಾಗಿರಲಿಲ್ಲ. ಆಮೇಲೆ ಈ ಮಠದಲ್ಲಿ ದತ್ತಾತ್ರೇಯನನ್ನೇ ಸ್ಥಾಪಿತ ಮಾಡಿದ್ರು. ಇಲ್ಲಿನ ಆರಾಧ್ಯ ದೈವ ತ್ರಿಮೂರ್ತಿ ರೂಪನಾದ ದತ್ತಮೂರ್ತಿಯೇ. ಇದು ಶೀಗೇಹಳ್ಳಿಯ ಸಂಕ್ಷಿಪ್ತ ಹಿನ್ನೆಲೆ ಮತ್ತು ಶಿವಾನಂದರ ಸಂಕ್ಷಿಪ್ತ ಹಿನ್ನೆಲೆಯೂ ಹೌದು. ಇಲ್ಲಿ ಮಠ ಸ್ಥಾಪಿತವಾದ ಮೇಲೆ ಈ ತಿರುಮಲ ಯೋಗಿಗಳು ಅನೇಕ ವೈದಿಕ ವಿಧಿ ವಿಧಾನ, ಪೂಜೆ, ವ್ರತ, ಧಾರ್ಮಿಕ ಕಾರ್ಯಕ್ರಮ ಮತ್ತು ನಿತ್ಯದ ಅನುಷ್ಠಾನ ಇದರನ್ನೆಲ್ಲ ಇಲ್ಲಿನ ಸ್ಥಳೀಕ ಜನರಿಗೆ, ಬಂದು ಹೋಗುವಂಥ ಭಾವುಕ ಜನರಿಗೆ ವಿಧಿಸ್ತಾರೆ. ಮತ್ತು ಆ ಭಾಗದಲ್ಲಿ ತಲೆದೋರಿದ್ದ ಹಲವಾರು ರೋಗಗಳ ಪೀಡೆ, ಅವರ ಮನಸ್ಸಿನಲ್ಲಿದ್ದ ಕರ್ಮಗತಿಯ ಮಾನಸಿಕ ಪೀಡೆ, ಹಾಗೂ ಮಕ್ಕಳೇ ಇರೋದಿಲ್ಲ ಅಲ್ಲಿ ಹಲವು ಕುಟುಂಬಗಳಿಗೆ, ದತ್ತಕ ಮಕ್ಕಳನ್ನು ಪಡೆಯುವ ಸ್ಥಿತಿ ಇರ್ತದೆ. ಇಂಥದ್ದೆಲ್ಲ ಭಾವನೆಯಿಂದ ಆ ಜನರನ್ನು ಪಾರು ಮಾಡಿದಂತಹ ಕಾರುಣ್ಯ ನಿಧಿ ಈ ಸೂರ್ಯೋಪಾಸಕರಾದಂತಹ ಸೂರ್ಯನಂತಹ ತಿರುಮಲ ಯೋಗಿಗಳು. ಈ ತಿರುಮಲ ಯೋಗಿಗಳು ಸುಮಾರು 40 ವರ್ಷ ವಯಸ್ಸಾದ ಮೇಲೆ ಒಂದು ಸಲ ಅವರಿಗೆ ಅವರ ಆರಾಧ್ಯ ದೈವನಾದ ದತ್ತಾತ್ರೇಯನ ದರ್ಶನ ಆಯ್ತಂತೆ. ಆ ದತ್ತಾತ್ರೇಯನ ಆಜ್ಞೆಯಂತೆ ಶೀಗೇಹಳ್ಳಿಯ ಹತ್ತಿರವೇ ಇರುವಂಥ ಸದ್ಬ್ರಾಹ್ಮಣನಾಗಿ ಮತ್ತು ಋಷಿ ಸದೃಶರಾಗಿ ಜೀವನ ಮಾಡ್ತಾ ಇರುವಂತಹ ಓಣಿಕೈ ತಿಮ್ಮಣ್ಣ ದೀಕ್ಷಿತರಿಂದ ಸನ್ಯಾಸ ಸ್ವೀಕಾರ ಮಾಡು ಅಂತ ದತ್ತನ ಆದೇಶ ಆಯಿತು. ಹಾಗೆ ದತ್ತಗುರುವಿನ ನಿರ್ದೇಶನದಂತೆ ಶ್ರೀ ಶಿವಾನಂದ ಸರಸ್ವತಿಗಳು ಅನ್ನೋ ಅಭಿಧಾನದಿಂದ ಈ ತಿರುಮಲ ಯೋಗಿಗಳು ಪ್ರಸಿದ್ಧರಾದರು. ಸೂರ್ಯೋಪಾಸನೆಯಲ್ಲಿ ತೊಡಗಿಕೊಂಡರು. ದತ್ತಾನುಗ್ರಹದಿಂದ ಸರ್ವ ಯೋಗ ಸಿದ್ಧಿಯನ್ನೂ ಗಳಿಸಿಕೊಂಡರು.
ತ್ರಿಕಾಲಜ್ಞರಾಗಿ ಮಹಾಪ್ರಾಜ್ಞರಾಗಿ ಸುತ್ತಮುತ್ತಲ ಸ್ಥಳದಲ್ಲೆಲ್ಲ ಪ್ರಸಿದ್ಧಿ ಹೊಂದಿದ ಮಹಾಪುರುಷರಾದರು. ಇವರ ಜೀವನಾವಧಿಯಲ್ಲಿ ಸುತ್ತಮುತ್ತಲಿನ ಭಾಗ ಅಂದರೆ ಯಲ್ಲಾಪುರ, ಸಿರ್ಸಿ, ಸಿದ್ದಾಪುರ, ಸಾಗರ, ಘಟ್ಟದ ಕೆಳಗಿನ ಪ್ರದೇಶ ಏನಿದೆ ಅದೆಲ್ಲ ಪ್ರದೇಶಗಳಲ್ಲೂ ಶ್ರೀ ಶಿವಾನಂದರು ನಡೆಸಿದಂಥ ಮಹಿಮೆಗಳು ಅಥವಾ ಯೌಗಿಕ ಲೀಲೆಗಳು ಅಂತಲೇ ಹೇಳಬೇಕು. ಎಷ್ಟೆಷ್ಟೋ ಜನರ ಬದುಕಿನ ಕಷ್ಟವನ್ನು ಕರಗಿಸಿ ಹಾಕ್ತು, ಅವರ ಬದುಕನ್ನು ಹಸನುಗೊಳಿಸ್ತು, ಅವರ ಬದುಕನ್ನು ಬೆಳಕಿನಿಂದ ತುಂಬಿಸಿತ್ತು. ಅಂತಹ ಮಹಾನ್ ಸಿದ್ಧಪುರುಷರು ಈ ತಿರುಮಲ ಯೋಗಿಗಳು ಅಥವಾ ಶೀಗೇಹಳ್ಳಿಯ ಈ ಶ್ರೀ ಶಿವಾನಂದ ಯತಿಗಳು. ಇಂತಹ ಪ್ರಖರ ಸೂರ್ಯನಂತಹ ಉಜ್ವಲವಾದ ತಪಸ್ಸಿನ ಈ ತೇಜೋಮೂರ್ತಿಯೆಡೆಗೆ ಮುಂಜಾನೆಯ ಉದಯ ಸೂರ್ಯನಂತೆ ಕಂಗೊಳಿಸುವಂತಹ ಬಾಲರವಿಯೊಬ್ಬ ಬಂದು ಸೇರಲಿಕ್ಕೆ ತವಕ ಪಡ್ತಾ ಇದ್ದ. ಯೋಗ್ಯ ಕಾಲವನ್ನು ಕಾಯುತ್ತಾ ಹಗಲು ರಾತ್ರಿ ಎನ್ನದೇ ದಾರಿಯನ್ನು ಈ ಬಾಲರವಿ ನಡೀತಾ ಇದ್ದ. ಈ ಬಾಲರವಿಯೇ ಈ ಶ್ರೀಧರರು. ಅವರೀಗ ಕುಮಟಾ ಸಿರ್ಸಿ ಮಾರ್ಗದಲ್ಲಿ ಕಾಲ್ನಡಿಗೆಯಲ್ಲಿ ಗೋಕರ್ಣದಿಂದ ಹೊರಟು ಹನುಮಂತಿ ಅನ್ನೋ ಊರಿಗೆ ಬಂದು ಅಲ್ಲಿ ಜಾನ್ಮನೆ ವೆಂಕಪ್ಪ ಹೆಗಡೆ ಅನ್ನೋರ ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿಗಾಗಿ ತಂಗುತ್ತಾರೆ. ಸ್ವಲ್ಪ ನೀರು ಕುಡಿದು ಸ್ವಲ್ಪ ಹೊತ್ತು ಕುಳಿತುಕೊಂಡಾಗ ಆ ಮನೆಯವರು ಭಿಕ್ಷೆ ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊತಾರೆ. ಶ್ರೀಧರರು ಇದಕ್ಕೆ ಒಪ್ಕೊಂಡು ಆ ಕಡೆ ಈ ಕಡೆ ನೋಡೋದರಲ್ಲಿ ಆ ಶಿವಾನಂದ ಮೂರ್ತಿ ಆ ಮನೆಯಲ್ಲೂ ಕೂಡ ಶ್ರೀಧರರನ್ನು ಹಸನ್ಮುಖಿಯಾಗಿ ದಿಟ್ಟಿಸುತ್ತಲೇ ಇರುತ್ತೆ. ಅಲ್ಲೂ ಅದೇ ಭಾವಚಿತ್ರ. ಇವರಿಗೆ ಆಶ್ಚರ್ಯ, ಆನಂದಾಶ್ರುಗಳು, ಮತ್ತೆ ಅದೇ ರೀತಿ ಭಾವಪೂರಿತವಾದಂಥ ಮನಸ್ಸು. ಅವರು ಮತ್ತೆ ಅಲ್ಲಿ ಶಿವಾನಂದರ ಬಗ್ಗೆ ವಿಚಾರ ಮಾಡ್ತಾರೆ. ವೆಂಕಪ್ಪ ಹೆಗಡೆಯವರು ಶಿವಾನಂದರ ಬಗೆಗೆ ಎಲ್ಲ ವಿಷಯಗಳನ್ನು ವಿಸ್ತರಿಸಿ ಹೇಳಿ, ಆ ಕಡೆ ಹೋಗುವ ದಾರಿ ಹೋಕರು ಯಾರಾದರೂ ಬಂದರೆ ನಿಮ್ಮನ್ನು ಅಲ್ಲಿಗೆ ಕಳಿಸಿಕೊಡ್ತೇನೆ ಅಂತ ಹೇಳ್ತಾ ಇರ್ತಾರೆ. ಆಯಿತು, ಆ ಕಡೆ ಹೋಗುವವರು ಯಾರಾದರೂ ಬಂದರೆ ಶಿವಾನಂದರ ಅಪ್ಪಣೆ, ಇದು ಗುರುಗಳು ನನಗೆ ಕೊಟ್ಟ ಆಜ್ಞೆ ಅಂತ ತಿಳ್ಕೊಂಡು ನಾನು ಶೀಗೇಹಳ್ಳಿ ಕಡೆಗೆ ಹೋಗ್ತೇನೆ ಅಂತ ಶ್ರೀಧರರು ಹೇಳ್ತಾ ಇರ್ತಾರೆ. ಆ ಹೊತ್ತಿಗೆ ಆ ಕಡೆನೇ ಹೋಗುವಂಥ ಮಕ್ಕಳ ತಾಯಿ ಮನೆಯ ಮಂಜಪ್ಪ ಹೆಗಡೆ ಅನ್ನೋರು, ಅವರು ಆಗಿನ ಕಾಲದ ವೈದ್ಯರು. ಅವರು ಸಿರ್ಸಿ ಕಡೆಯಿಂದ ಬರ್ತಾರೆ ಶೀಗೇಹಳ್ಳಿ ಕಡೆ ಹೋಗಲಿಕ್ಕೆ. ಆ ಹೊತ್ತಿನಲ್ಲಿ ಯೋಗಾಯೋಗದಿಂದ ಆ ವೆಂಕಪ್ಪ ಹೆಗಡೆಯವರ ಮನೆಗೆ ವಿಶ್ರಾಂತಿಗಾಗಿ ಅವರು ಕೂಡ ಬರ್ತಾರೆ. ಆ ಹೊತ್ತಿಗೆ ಶ್ರೀಧರರು ಗುರುಗಳ ಅಪ್ಪಣೆ ಅಂತ ಭಾವಿಸಿ ಆ ಕಡೆಯಿಂದ ಬಂದವರು ಯಾರಾದರೂ ಇದ್ದರೆ ನಾನು ಶೀಗೇಹಳ್ಳಿಗೆ ಹೋಗ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇರ್ತಾರೆ. ಅಂತೂ ಈ ಶ್ರೀಧರರ ಮಾತಿನಂತೆ ಮತ್ತು ಸಮರ್ಥರ ಇಚ್ಛೆಯಂತೆ ಶೀಗೇಹಳ್ಳಿಯ ನೆಲದ ಮಹಾಭಾಗ್ಯೋದಯದ ಮುನ್ನುಡಿಯನ್ನು ಕಾಲವೇ ಬರೆದು ಕರೆದಿತ್ತು. ಯೋಗಾಯೋಗ ಒದಗಿ ಬಂದಿತ್ತು ಅಂತಲೇ ಹೇಳಬೇಕು. ಭಕ್ತಿ, ಜ್ಞಾನ, ಯೋಗ, ವಿರಾಗಗಳ ಅಪೂರ್ವ ಸಂಗಮದ ಮಹಾಮುಹೂರ್ತ ಈ ಮಲಹರಪುರದಲ್ಲಿ ಕ್ಷಣಗಣನೆಗೆ ಶುರುವಿಟ್ಟುಕೊಂಡಿತ್ತು. ಈ ಮಂಜಪ್ಪ ಹೆಗಡೆಯವರ ಜೊತೆ ಶ್ರೀಧರರು ಶಿವಾನಂದರ ದರ್ಶನಕ್ಕಾಗಿ ಆ ದಟ್ಟಡವಿಯ ಕಾಡಿನ ಶೀಗೇಹಳ್ಳಿಯ ಕಡೆ ಸಾಕ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀ ಶಿವಾನಂದರು ಈ ಶ್ರೀಧರರನ್ನು ಹೇಗೆ ಸ್ವಾಗತ ಮಾಡ್ತಾರೆ ಅನ್ನೋದನ್ನು ನೋಡೋಣ. ನಮಸ್ಕಾರ. ಹೃದಯದೊಳಗೆ ರಾಮ ಮಂತ್ರ, ಮನಸ್ಸನೊಳಗೆ ಎಳೆವ ತಂತ್ರ, ನಯನ ವಚನ ಮನದ ಪಾತ್ರ, ಕಾರುಣ್ಯದ ಕಡಲು ಮಾತ್ರ, ಬೆಳಕನರಸಿ ಬಂತು ದಿವ್ಯ ಜ್ಯೋತಿಯೊಂದು ಇಲ್ಲಿಗೆ, ಸದ್ಗುರುವಿನ ಮಡಿಲಿಗೆ, ಶಿವಾನಂದದೊಲವಿಗೆ.